ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ರಾಮೇಶ್ವರಂನಲ್ಲಿದ್ದೇನೆ. ಇದು ತಮಿಳುನಾಡಿನಲ್ಲಿ ಬರುತ್ತೆ. ಈ ರಾಮೇಶ್ವರಂನಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಈ ಜ್ಯೋತಿರ್ಲಿಂಗವನ್ನ ಪ್ರಭು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡ್ದ ಅನ್ನುವಂತ ಒಂದು ಪ್ರತೀತಿ ಇದೆ. ಈ ರಾಮೇಶ್ವರಂ ದೇವಾಲಯಕ್ಕೆ ನೀವೇನಾದ್ರು ಭೇಟಿ ಕೊಡುವಂಗಿದ್ರೆ ಒಂದು ಪ್ರಮುಖವಾದ ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಏನಂದ್ರೆ, ಈ ರಾಮೇಶ್ವರಂ ದೇವಾಲಯದಲ್ಲಿ ಸುಮಾರು 22 ಬಾವಿಗಳಿದಾವೆ, ಅಂದ್ರೆ ತೀರ್ಥ ಬಾವಿಗಳಿದಾವೆ. ಈ 22 ತೀರ್ಥ ಬಾವಿಗಳ ನೀರನ್ನ ಸ್ನಾನ ಮಾಡ್ಲಿಕ್ಕೆ ತೆಗೆದುಕೊಡ್ತಾರೆ. ಆ 22 ಬಾವಿಗಳ ನೀರನ್ನು ಸ್ನಾನ ಮಾಡಿಕೊಂಡು ಅದಾದ ನಂತರ ಶ್ರೀ ರಾಮೇಶ್ವರ ಲಿಂಗವನ್ನ ದರ್ಶನ ಮಾಡುವಂತ ಭಾಗ್ಯ ಸಿಗತ್ತೆ. ಈ ತೀರ್ಥಕುಂಡಗಳಲ್ಲಿ ಗಾಯತ್ರಿ ತೀರ್ಥಕುಂಡ, ಪಾರ್ವತಿ ತೀರ್ಥಕುಂಡ, ಹೀಗೆ ಹಲವಾರು ತೀರ್ಥಕುಂಡಗಳಿದಾವೆ. ಕೊನೆಯಲ್ಲಿ ಶ್ರೀ ರಾಮೇಶ್ವರ ಶಿವಲಿಂಗದ ಅಭಿಷೇಕ ಮಾಡಿದ ತೀರ್ಥ ಒಂದು ಕೊನೆ ಬಾವಿಯಲ್ಲಿ ಇರುತ್ತೆ. ಕೊನೆಯದಾಗಿ 22ನೇ ಆ ತೀರ್ಥಕುಂಡಕ್ಕೆ ಕರ್ಕೊಂಡ್ ಬರ್ತಾರೆ. ಆ ತೀರ್ಥ ಸ್ನಾನನೂ ಸಹ ಮಾಡಿಸ್ತಾರೆ. ಆ ಎಲ್ಲಾ 22 ತೀರ್ಥಕುಂಡಗಳನ್ನು ಸ್ನಾನ ಮಾಡಿದ ನಂತರ ನೀವೇನು ಆ ರಾಮೇಶ್ವರನ ದರ್ಶನ ಮಾಡ್ತೀರಿ, ಮನಸ್ಸು ಒಂಥರ ಪುಳಕಿತವಾಗಿರುತ್ತೆ, ಏನೋ ಒಂದು ಧನ್ಯತಾ ಭಾವ ಬರುತ್ತೆ. ಹಾಗೂ ಈ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನದ ಯಾವುದೇ ಕಂಬಗಳು ಸಹ ವಿಶಿಷ್ಟವಾದ ಕೆತ್ತನೆಗಳನ್ನು ಹೊಂದಿದೆ. ಹಾಗೂ ಒಂದು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಯಾವ ಕಂಬಗಳು ಸಹ ಫಿನಿಶಿಂಗ್ ಟಚ್ ಕೊಟ್ಟಿಲ್ಲ. ಅಂತಂದ್ರೆ ಆ ಫಿನಿಶಿಂಗ್ ಟಚ್ ಕೊಡೋದಕ್ಕಿಂತ ಮುಂಚಿನ ಕಾಲದ ಕಂಬಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ದೇವಸ್ಥಾನ ಎಷ್ಟೊಂದು ಪುರಾತನವಾದದ್ದು ಅನ್ನುವಂತ ಸಂಗತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಈ ದೇವಸ್ಥಾನಕ್ಕೆ 4 ಪ್ರಮುಖ ಪ್ರವೇಶ ದ್ವಾರಗಳಿದಾವೆ. ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ದಕ್ಷಿಣಕ್ಕೊಂದು, ಉತ್ತರಕ್ಕೊಂದು. ನಾನೀಗ ನಿಂತಿರೋದು ಪಶ್ಚಿಮದ ದ್ವಾರ ಬಾಗಿಲಿನಲ್ಲಿ. ಅತ್ಯಂತ ವಿಶಾಲವಾದ ದೇವಸ್ಥಾನ. ನೀವು ಈ ದೇವಸ್ಥಾನವನ್ನ ಸುತ್ತ ಹಾಕ್ಲಿಕ್ಕೆ ಹೋದ್ರೆ ಸುಸ್ತಾಗ್ಬಹುದು, ಅಷ್ಟೊಂದು ವಿಶಾಲವಾದ ದೇವಸ್ಥಾನ ಇದೆ. ಹಾಗಿದ್ರೆ ಬನ್ನಿ, ಆ ದೇವಸ್ಥಾನವನ್ನ ನೋಡ್ಕೊಂಡು ಪ್ರಭು ಶ್ರೀರಾಮ ಪ್ರತಿಷ್ಠಾಪಿಸಿರುವಂತಹ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ರಾಮೇಶ್ವರನನ್ನ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ. ಈ ಪಶ್ಚಿಮ ದಿಕ್ಕಿನ ಪ್ರವೇಶ ದ್ವಾರದಿಂದ ನೀವು ದೇವಸ್ಥಾನದ ಒಳಗಡೆ ಪ್ರವೇಶಿಸಿದ್ರೆ ನಿಮ್ಗೆ ಸ್ವಲ್ಪ ದೂರದ ತನಕ ಈ ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡತಕ್ಕಂತ ಅಂಗಡಿ ಮುಂಗಟ್ಟುಗಳನ್ನ ನೀವು ಕಾಣಬಹುದು. ಇಲ್ಲಿ ನೋಡಿ, ಕಂಬಗಳ ವೈಭವ. ಈ ಕಂಬಗಳ ವೈಭವದ ಕೆಳಗಡೆ ನೀವು ಶಂಖ, ಇತರೆ ವಸ್ತುಗಳನ್ನ ಇಲ್ಲಿ ಖರೀದಿ ಮಾಡಬಹುದು. ಸುಂದರವಾದ ಶಂಖಗಳನ್ನ ನೀವು ಇಲ್ಲಿ ಕಾಣಬಹುದು. ವಿಶೇಷವಾದ ಶಿವಲಿಂಗಗಳನ್ನ ನೀವು ಖರೀದಿ ಮಾಡಬಹುದು. ಇಲ್ಲಿ ನೋಡಿ, ಪ್ರಭು ಶ್ರೀರಾಮಚಂದ್ರನ ವಿಗ್ರಹಗಳನ್ನ ಸಹ ಮಾರಾಟಕ್ಕಿಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಶಂಖದಿಂದ ತಯಾರಾದ ಬಳೆಗಳು ಸಹ ಸಿಗ್ತವೆ. ನೋಡಿ, ವಿಶೇಷ ತರದ ಸಿಂಪಿಗಳನ್ನ ನೀವು ಇಲ್ಲಿ ಕಾಣಬಹುದು. ಇದು ನೋಡಿ, ಗೋಮತಿ ಶಂಖಗಳು. ಇವು ಚಿಕ್ಕ ಚಿಕ್ಕದಾಗಿ ಕಾಣುವುದು ಗೋಮತಿ ಶಂಖಗಳು. ಗೋಮತಿ ಶಿಖರ ಅಥವಾ ಗೋಮತಿ ಮರ ಅಂತ ಹೇಳ್ಬೋದು ಇದಕ್ಕೆ. ಇದು ಸಹ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ನೋಡಿ, ಇದೊಂದು ಬೃಹತ್ ಆದ ಕವಡೆ, ಒಂದು ಕೈ ಸೈಜ್ ಅಲ್ಲಿ ಇದೆ ನೋಡಿ. ಅಣ್ಣ, ಏನ್ ಪ್ರೈಸ್ ಇದು? 200 ರೂಪಾಯಿ. 200 ರೂಪಾಯಿ. ಲಕ್ಷ್ಮೀ ಕವಡೆ. ಲಕ್ಷ್ಮೀ ಕವಡೆ ಅಂತಾರ ಇದಕ್ಕೆ. ಅಷ್ಟೇ ಅಲ್ಲದೆ ಅತ್ಯಂತ ವಿಶಿಷ್ಟವಾದ ಶಂಖಗಳನ್ನು ಸಹ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ, ಇದೊಂದು ಬೀಜ, ಶ್ರೀಲಂಕಾದ ಸಮುದ್ರ ದಂಡೆಯಲ್ಲಿರುವ ಒಂದು ಗಿಡದ ಬೀಜ ಅಂತ ಇದು. ಇದನ್ನ ಈ ದವಸ ಧಾನ್ಯಗಳ ಪಾತ್ರೆಯಲ್ಲಿ ಅಥವಾ ಡಬ್ಬಿಯಲ್ಲಿ ಇಟ್ಟರೆ ಈ ದವಸ ಧಾನ್ಯಗಳಿಗೆ ಹುಳ ಆಗೋದಿಲ್ಲ ಅಂತೆ. ಇದು ಕವಡೆ, ಬೇರೆ ಬೇರೆ ತರಹದ ಕವಡೆಗಳು.
ಇದು ನೋಡಿ ಗೋಮತಿ ಶಂಕು ಅಂತ, ಚಿಕ್ಕದು ಚಿಕ್ಕದು, ಸ್ವಲ್ಪ ದೊಡ್ಡದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡ ದೊಡ್ಡ ಗೋಮತಿ ಶಂಕ ನೋಡಿ. ಇದು ಗೋಮತಿ ಶಂಕ, ವಿಶಿಷ್ಟವಾದ ಶಂಕ ಇದು. ಇದನ್ನ ಅದೃಷ್ಟದ ಸಂಕೇತ ಅಂತಲೂ ಹೇಳ್ತಾರೆ. ಇದು ನೋಡಿ ವಿಶೇಷ ತರಹದ ಸಿಂಪಿ, ಇದು ಇಷ್ಟು ದೊಡ್ಡದಿದೆ. ಇದು ಓಪನ್ ಸಹ ಆಗತ್ತೆ ಹೀಗೆ. ಸಿಂಪಿನೇ ಇದು ಶಂಕು. ಬಗೆ ಬಗೆಯ ಶಂಖಗಳನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿಂದನೇ ಈ ಬೃಹತ್ ಆದ ದೇವಸ್ಥಾನದ ಪ್ರಾಂಗಣವನ್ನ ನೋಡ್ಬೋದು ನೋಡಿ. ಎಷ್ಟು ಸುಂದರವಾದ ದೇವಸ್ಥಾನ ಇದು. 4 ದಿಕ್ಕಿನಲ್ಲಿಯೂ ಇಂತಹ ಬೃಹತ್ ಕಂಬಗಳಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ ನೋಡಿ. ಇದು ಈ ದೇವಸ್ಥಾನದ ಪೂರ್ವದ ಪ್ರವೇಶ ದ್ವಾರ. ಇಲ್ಲಿನ ಕಂಬಗಳ ವೈಭವವನ್ನೊಮ್ಮೆ ನೋಡಿ. ಇಲ್ಲಿ ಬಂದ ಭಕ್ತಾದಿಗಳು ಇಲ್ಲಿನ 22 ತೀರ್ಥಕುಂಡಗಳ ತೀರ್ಥವನ್ನು ಸ್ನಾನ ಮಾಡುವ ದೃಶ್ಯ. ಈ ದೇವಸ್ಥಾನದ ಗರ್ಭಗುಡಿಯ ಸುತ್ತಲೂ ನೂರಾರು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಹಲವಾರು ಯೋಗಿಗಳ ವಿಗ್ರಹಗಳು ಹಾಗೂ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನು ಕಾಣಬಹುದು. ಇಲ್ಲಿನ ವಿಶಿಷ್ಟ ಕಂಬಗಳು ಹಾಗೂ ಬಣ್ಣಗಳಿಂದ ಆ ಕಂಬಗಳನ್ನು ಅಲಂಕರಿಸಿದ ರೀತಿ ಅತ್ಯಂತ ವಿಶೇಷವಾಗಿದೆ. ಇಲ್ಲಿನ ಹಲವಾರು ಕಂಬಗಳ ಮೇಲೆ ವಿಶಿಷ್ಟವಾದ ಪುರುಷರ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಇಂಥ ವಿಶಿಷ್ಟವಾದ ದೇವಸ್ಥಾನವನ್ನ ನೋಡಿದ ನಂತರ ತಮಗೆ ಈ ವಿಡಿಯೋದ ಬಗ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೇನೆ ನನ್ನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.